ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಹಾಗೂ ಆರೋಗ್ಯ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಕಾರ್ಯಕ್ರಮದಲ್ಲಿ ಆರೋಗ್ಯದ ಮಹತ್ವದ ಕುರಿತು ನ್ಯಾಯಾಧೀಶರು ಸಾರ್ವಜನಿಕರಿಗೆ ಕಿವಿಮಾತು ಹೇಳಿದ್ದಾರೆ. ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಜೆಎಂಎಫ್ಸಿ ಹಿರಿಯ ನ್ಯಾಯಾಧೀಶ ಶಮೀರ್ ಪಿ ನಂದ್ಯಾಳ್, ಇಂದಿನ ಒತ್ತಡದ ಜೀವನ ಶೈಲಿಯಿಂದ ಒತ್ತಡದ ಕಡೆ ನಿರ್ಲಕ್ಷ್ಯ ಹೆಚ್ಚಾಗುತ್ತದೆ. ಆರೋಗ್ಯವೇ ಜೀವನದ ಅಮೂಲ್ಯ ಸಂಪತ್ತು. ಆದ್ದರಿಂದ ಪ್ರತಿಯೊಬ್ಬರೂ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಜೆಎಂಎಫ್ಸಿ ಅಪ್ಪರ್ ಸಿವಿಲ್ ನ್ಯಾಯಾಧೀಶೆ ಎಚ್ಆರ್ ಹೇಮಾ ಮಾತನಾಡಿ, ಎಷ್ಟೇ ಸಾಧನೆ ಮಾಡಿದ್ರೂ ಉತ್ತಮ ಆರೋಗ್ಯ ಇಲ್ಲದಿದ್ದರೆ ಅದರ ಮೌಲ್ಯ ಕಡಿಮೆಯಾಗುತ್ತದೆ. ದುಡಿಮೆಯ ಜೊತೆಗೆ ಆರೋಗ್ಯಕ್ಕೂ ಸಮಾನ ಆದ್ಯತೆ ನೀಡಬೇಕು ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಜೆಎಂಎಫ್ಸಿ ಅಪ್ಪರ್ ಸಿವಿಲ್ ನ್ಯಾಯಾಧೀಶೆ ಸಂಘಮಿತ್ರ ಕೆಎಸ್, ವಕೀಲರ ಸಂಘದ ಅಧ್ಯಕ್ಷ ಅಶ್ವಥ್ ನಾಯಕ್, ವೈದ್ಯರಾದ ಅರವಿಂದ, ಶ್ಯಾಮಲಾ, ಪರಮೇಶ್ವರಪ್ಪ, ಕುಮಾರಿ ಬಸವೇಶ್ವರಿ, ನೇತ್ರಾವತಿ, ವಕೀಲರು ಹಾಗೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಸ್ಟ್ರೆಸ್ ಇರ್ಬೋದು, ಎಕ್ಸೈಸಿಂದ ಇರ್ಬೋದು, ಎಲ್ಲ ಕಾರಣ ಇರ್ಬೋದು. ಅದಕ್ಕೆ ಎಸ್ಪೆಷಲಿ ನಮ್ಮ ನ್ಯಾಯಾಂಗ ಸಿಬ್ಬಂದಿ ಏನಿದ್ರೆ ತುಂಬ ಒತ್ತಡದ ಕೆಲಸ ಮಾಡಿದ್ರೆ ಅದನ್ನು ನೋಡಿದ್ದಾರಲ್ಲ, ಅದಕ್ಕೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ಕೇಳಿ ಇಷ್ಟಪಡ್ತೀನಿ. ಇಲ್ಲಿ ಏನೇ ಇದ್ರು ಅವರು ಮೈನರ್ ನಿಮಗೆ ಸಜೆಷನ್ ಮಾಡ್ಬೋದು. ಅದ್ರ ಬಗ್ಗೆ ಏನು ಹೇಳ್ತಾರಲ್ಲ, ಯಾರನ್ನು ಪ್ರತಿಯೊಂದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಸಾಮಾನ್ಯವಾಗಿ ಈಗ ಏನು ಅಂದ್ಕೊಳ್ತೀವಿ ಅಂದರೆ ಸ್ವಲ್ಪ ಎದೆನೋವು ಬಂದರೆ ಗ್ಯಾಸ್ಟ್ರಿಕ್ ಅನ್ನೋದು ನೆಗ್ಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅದು ಮೋಸ್ಟ್ ಆಫ್ ದಿ ಟೈಮ್ 90% ಗ್ಯಾಸ್ಟ್ರಿಕ್ ಆಗಿದ್ದು, 1% ಯಾವಾಗಲಾದ್ರೂ ಅದು ಆಟ ಸಂಬಂಧಪಟ್ಟ ಡಿಸೀಸ್ ಇದ್ದಾಗ ಹೋಗೋದು ಜೀವನೇ. ಆ ಜೀವಕ್ಕೆ ಬದಲಾಗಿ ನಾವು ಏನನ್ನೂ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಪ್ರತಿಯೊಬ್ಬರಲ್ಲೂ ನಾನು ಕೇಳ್ಕೊಳ್ಳೋದು ಒಂದೇ, ಪ್ರತಿಯೊಬ್ಬರು ಅವರ ಆರೋಗ್ಯನ ನಾವು ಕಾಳಜಿ ವಹಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ದಿನ ದಿನ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀಳ್ತಾ ಇದೆ, ಹೇಗೆ ಬೀಳ್ತಾ ಇದೆ ಅಂತ ನಮ್ಮೆಲ್ಲರೂ ಕೂಡ ಗೊತ್ತಿದೆ. ಅದಕ್ಕೆ ನಮ್ಮ ನ್ಯಾಯಾಂಗ ಇಲಾಖೆಯಲ್ಲಿ ವಕೀಲರಾಗಿರ್ಬೋದು, ನಮ್ಮ ಸಿಬ್ಬಂದಿಗಳಾಗಿರ್ಬೋದು, ಬಹಳ ಒತ್ತಡದ ನಾವೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಕೆಲಸದ ಜೊತೆಗೆ ಕೆಲಸ ಬಿಡ್ಲಿಕ್ಕೆ ಆಗಲ್ಲ. ಆ ಕೆಲಸ ಮಾಡ್ತಾ ಮಾಡೋ ಜೊತೆಗೆ ನಮ್ಮ ಆರೋಗ್ಯವನ್ನು ಕೂಡ ನಾವು ಕಾಪಾಡ್ಕೋಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇಂಥ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಾಡು ಮಾಡೋದ್ರಿಂದ ನಮಗೇನು ತೊಂದರೆ ಇದೆ, ಏನು ಮುಂದೆ ತೊಂದರೆ ಆಗ್ಬೋದು ಅನ್ನೋ ಬಗ್ಗೆ ಸ್ವಲ್ಪ ಆದರೂ ನಮಗೆ ನಮ್ಮ ಆರೋಗ್ಯದ ಬಗ್ಗೆ ಅರಿವು ಮೂಡುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಏರ್ಪಾಡು ಮಾಡೋದಕ್ಕೆ ನಿಮ್ಮ ವಕೀಲ ಸಂಘದ ಅಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನು ಹೇಳಿ ಬಯಸ್ತೇನೆ. ಅದೇ ರೀತಿ ಸ್ವಾಸ್ಥ್ಯ ಆರೋಗ್ಯ ಕೇಂದ್ರ ಬೆಂಗಳೂರು ಇವರು ಈಗ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಒಂದು ಬಾರ್ ಅಸೋಸಿಯೇಷನ್ಗಳಿಗೆ ಹೋಗಿ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ದಿವಸ ಇಲ್ಲಿ ಮಾಡ್ತಾ ಇದ್ದಾರೆ. ಅವರು ಒಂದು ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮೆಲ್ಲರ ಪರವಾಗಿ ಅವ್ರಿಗೂ ಕೂಡ